ನಮಸ್ಕಾರ ಫ್ರೆಂಡ್ಸ್, ಬಿ ಟೆಕ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಯಾವುದೇ ಟೆಕ್ ಮಾಹಿತಿ ಇಲ್ಲ. ಇವತ್ತು ಸಮೀರ್ MD ಅವರು, ಸಮೀರ್ ಧೂತ ಅವರು ಈಗ ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದಾರೆ. ಅಂದರೆ ಪಾರ್ಟ್ 2 ಮಾಡಿದ್ದಾರೆ. ಇದರಲ್ಲಿ ವಿತ್ ಪ್ರೂಫ್ ಸುಮಾರು ಪ್ರೂಫ್ಗಳು ಇದೆ ಅಂತಲೇ ಹೇಳ್ಬೋದು. ಸೊ ಪ್ರೂಫನ್ನು ಇಟ್ಟುಕೊಂಡು ನಾನು ಯಾವುದೇ ಜಾತಿ ಬಗ್ಗೆ ಮಾಡ್ತಾಯಿಲ್ಲ, ಯಾವುದೇ ದೇವಸ್ಥಾನದ ಬಗ್ಗೆ ನಾನು ವಿಡಿಯೋನ ಮಾಡ್ತಾಯಿಲ್ಲ, ಕೇವಲ ಸೌಜನ್ಯಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನ್ಯಾಯ ಕೊಡಿಸೋದಕ್ಕೆ ವಿಡಿಯೋ ಮಾಡ್ತೀನಿ ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಮತ್ತು ಇದರಲ್ಲಿ ಅವ್ರು ಏನೆಲ್ಲ ಹೇಳಿದ್ದಾರೆ ಅಂದರೆ, ಈಗ 9 ಅಕ್ಟೋಬರ್ 2012ರಲ್ಲಿ ಸೌಜನ್ಯ ಕಾಣೆಯಾಗಿರೋ ಬಗ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು ಜನರಿಗೆ ಗೊತ್ತಿರುತ್ತೆ. ಸೊ ಸೌಜನ್ಯ ಕಾಣೆಯಾಗಿರ್ತಾರೆ. ಇದರ ಸೌಜನ್ಯ ಅವರಿಗೆ ಹುಡುಕೋದಕ್ಕೋಸ್ಕರ ಊರಿನ ಒಂದು 200-300 ಜನರು ರಾತ್ರಿ 12 ಗಂಟೆವರೆಗೂ ಅವರು ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಸೌಜನ್ಯ ಸಿಗೋಲ್ಲ. ಮಿಡ್ನೈಟ್ ಆಗಿರುತ್ತೆ ಮತ್ತು ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಇನ್ನು ಹುಡುಕೋದು ಬೇಡ, ಬೆಳಿಗ್ಗೆ ಎದ್ದು ಮತ್ತೆ ಎಲ್ಲರೂ ಹುಡುಕೋಣ ಅಂತ ಎಲ್ಲರೂ ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ತಾರಂತೆ. ಆಮೇಲೆ ಅದೇ ದಿನ ಅಂದರೆ ನೆಕ್ಸ್ಟ್ ಡೇ 10 ಅಕ್ಟೋಬರ್ 2012ರಲ್ಲಿ ಸೌಜನ್ಯ ಬಾಡಿ ಸಿಗುತ್ತಂತೆ. ಆಮೇಲೆ ಅವಳ ಬಾಡಿ ಪಕ್ಕದಲ್ಲಿ ಅವಳ ಕಾಲೇಜ್ ಬ್ಯಾಗ್ ಕೂಡ ಬಿದ್ದಿರುತ್ತಂತೆ. ಆಮೇಲೆ ಬುಕ್ಸ್ ಎಲ್ಲ ಹೊರಗಡೆ ಬಿದ್ದಿರುತ್ತೆ. ಸೊ ಹಿಂದಿನ ದಿನ ಆ ಒಂದು ಜಾಗದಲ್ಲಿ ಅಷ್ಟೊಂದು ಜೋರಾಗಿ ಮಳೆ ಬಂದಿದ್ದರೂ ಸೌಜನ್ಯನ ಬ್ಯಾಗ್ ಮತ್ತು ಅವಳ ಬುಕ್ಸ್ ಯಾವುದು ಒಂದು ಚೂರು ಒದ್ದೆ ಆಗಿರೋದಿಲ್ಲ, ನೆಂದಿರೋದಿಲ್ಲ ಅಂತ ಇದಕ್ಕೆ ದಾಖಲೆ ಕೂಡ ಇದೆ ಅಂತ ಈಗ ಸಮೀರ್ ಧೂತ ಅವರು ಇದ್ರ ಬಗ್ಗೆ ಒಂದು ವಾದವನ್ನು ಮಂಡಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಅವರು ವಾದ ಮಂಡಿಸಬೇಕಾದ್ರೆ ಸ್ಪಷ್ಟವಾಗಿ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂದರೆ, ಈಗ ಅವರ ಏನಾಗುತ್ತೆ ಅಂದರೆ, ಸ್ಕೂಲ್ ಬ್ಯಾಗ್ ಅಂದರೆ ಹೊರಗಡೆ ಬಿತ್ತು, ಅಂದರೆ ಕಾಲೇಜ್ ಬ್ಯಾಗ್ ಹೊರಗಡೆ ಬಿದ್ದಾಗ ಬುಕ್ಸ್ ಎಲ್ಲ ಚಲ್ಲಾಪಿಲಿ ಆದಾಗ ಅಷ್ಟೊಂದು ಜೋರಾಗಿ ಮಳೆ ಬಂದರೂ ಬುಕ್ಸ್ ಯಾವ ರೀತಿಯಾಗಿ ನೆಂದಿಲ್ಲ. ಸೊ ಇದರ ಅರ್ಥ ಏನಾಗುತ್ತೆ ಅಂದರೆ, ಮರ್ಡರ್ ಆಗಿರುವ ಜಾಗ ಅದು ಅಲ್ಲ, ಮರ್ಡರ್ ಆಗಿರುವ ಜಾಗನೇ ಬೇರೆ ಅಂತ ಇಲ್ಲಿ ಒಂದು ಮೇಲ್ನೋಟಕ್ಕೆ ಇದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೇರೆ ಜಾಗದಲ್ಲಿ ಅವಳನ್ನು ಮರ್ಡರ್ ಮಾಡಿ ಆಮೇಲೆ ಬಾಡಿನ ತಂದು ಬೇರೆ ಜಾಗದಲ್ಲಿ ಹಾಕಿರಬಹುದು. ಯಾಕೆಂದರೆ ಅದೇ ಕಾಡಿನಲ್ಲಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದೇ ಜಾಗದಲ್ಲಿ ಆಗಿತ್ತು ಅಂದರೆ ಅಷ್ಟೊಂದು ಜೋರಾಗಿ ಮಳೆ ಬಂದಾಗ ಅದು ನೆನಿಬೇಕಾಗಿತ್ತು, ಆದರೆ ಯಾವ ರೀತಿ ಯಾವುದೂ ಆಗಿಲ್ಲ. ಸೊ ಆಮೇಲೆ ಈ ಮುಂದೆ ಏನು ಮಾಡಿದ್ದಾರೆ ಅಂದರೆ, ಪೊಲೀಸ್ ಅವರು ಉಲ್ಟಾ ಏನು ಮಾಡ್ತಾರಂತೆ, ಯಾವ ಒಂದು ಜಾಗದಲ್ಲಿ ಸೌಜನ್ಯ ಬಾಡಿ ಸಿಕ್ತು ಅದೇ ಜಾಗದಲ್ಲಿ ಅವಳ ಮರ್ಡರ್ ಆಗಿತ್ತು ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ತಾರಂತೆ. ಸೊ ಈ ರೀತಿಯಾಗಿ ಪ್ರೂವ್ ಮಾಡೋಕ್ಕೆ ಹೋದಾಗ ಆಮೇಲೆ ಪೊಲೀಸ್ ಅವರು ಯಾವ ರೀತಿಯಾಗಿ ಬುದ್ಧಿವಂತಿಕೆಯನ್ನು ಪ್ರಯೋಗ ಮಾಡಿದ್ರು ಅದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಯಾಕೆಂದರೆ ಬಟ್ಟೆ ಸಿಕ್ಕಿರೋ ಜಾಗ ಯಾವುದು, ಅಂದರೆ ಅವಳು ಸಿಕ್ಕಿರೋ ಜಾಗ ಯಾವುದು, ಆಮೇಲೆ ಬುಕ್ ಸಿಕ್ಕಿರೋ ಜಾಗ ಯಾವ ರೀತಿಯಾಗಿ ಯಾವ ಪೊಸಿಷನಲ್ಲಿ ಬುಕ್ ಇತ್ತು, ಆಮೇಲೆ ಅವಳು ಸಿಕ್ಕಾಗ ಅವಳ ಅಂದರೆ ಒಳ ಉಡುಪು ಯಾವುದೂ ಇರಲಿಲ್ಲವಂತೆ. ಆಮೇಲೆ ಸೌಜನ್ಯ ಅವರ ಮನೆಗೆ ಹೋಗಿ ಅವಳ ಕೆಲವೊಂದು ಒಳ ಉಡುಪುಗಳನ್ನ ತೊಗೊಂಡೋಗಿ ಅವಳು ಮರ್ಡರ್ ಆಗಿರೋ ಜಾಗದಲ್ಲಿ ಇದು ಸಿಕ್ಕಿದೆ ಅಂತ ಕೂಡ ಪೊಲೀಸ್ನವರು ವಾದ ಮಾಡಿದಾರಂತೆ. ಸೊ ಈ ರೀತಿ ಆದಾಗ ಇದ್ರ ಬಗ್ಗೆ ಖುದ್ದಾಗಿ ಸೌಜನ್ಯ ಅವರ ತಾಯಿಯವರೇ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂದರೆ, ಪೊಲೀಸರು ಅವ್ರ ಮನೆಗೆ ಬಂದು ಎಲ್ಲ ಹುಡುಕ್ತಾರಂತೆ, ಯಾರಾದರೂ ಹುಡುಕೊಂಡು ಹೋಗಿ ಈ ರೀತಿಯಾಗಿ ಮಾಡಿ. ಸೊ ಈ ರೀತಿ ಮಾಡೋ ಅವಶ್ಯಕತೆ ಆದರೂ ಏನಿತ್ತು? ಇದು ಸಮೀರ್ ಅವರ ಒಂದು ಕ್ವಶನ್. ಸೊ ಇವರ ಕ್ವಶನಲ್ಲಿ ಒಂದು ನ್ಯಾಯ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಮಾಡಿರೋ ಕ್ವಶನ್ಸ್ಗೆ ಅವರು ವಿತ್ ಪ್ರೂಫನ್ನು ಕೊಡ್ತಾಯಿದ್ದಾರೆ. ಈ ವಿಡಿಯೋನಲ್ಲಿ ಅಂತೂ ಜಾಸ್ತಿ ಪ್ರೂಫ್ ಇದೆ ಅಂತಲೂ ಹೇಳ್ಬೋದು. ಸೊ ನೀವು ಒಂದ್ಸಲ ಈ ವಿಡಿಯೋನ ಹೋಗಿ ನೋಡಿ, ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಅವರು ಒಂದು ಸ್ಪೆಷಲ್ ಆದ ಒಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡೋದು ವಿಡಿಯೋನ ಮಾಡ್ತಿದ್ದಾರೆ. ಸೊ ಅವರಿಗೆ ನಾನು ಸುಮಾರು 2 ವರ್ಷ ಆಯಿತು ಅವ್ರ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಅವ್ರು ಮಾಡುವ ಎಲ್ಲ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿರುತ್ತೆ. ಆಮೇಲೆ ಸೌಜನ್ಯ ಬಾಡೀಸ್ ಯಾವ ರೀತಿ ಸಿಕ್ಕಿರುತ್ತಲ್ಲ, ಸೊ ಅವ್ರ ಅಮ್ಮನ ಏನೆಲ್ಲ ಮಾತನಾಡಿದ್ದಾರೆ. ಸೊ ಈಗ ಬೇರೆಯವ್ರು ಹೇಳಿರೋದು ಸುಳ್ಳಾಗಿರ್ಬೋದು, ಯಾವುದೇ ಡಾಕ್ಯುಮೆಂಟ್ಸ್ ದಾಖಲೆಗಳು ಸುಳ್ಳಾಗಿರ್ಬೋದು, ಆದರೆ ಸೌಜನ್ಯ ಅವರ ತಾಯಿ ಯಾಕೆ ಸುಳ್ಳು ಹೇಳ್ತಾರೆ? ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇದ್ರ ಜೊತೆಗೆ ಅಂದರೆ, ನಿಮಗೆ ಈಗ ನಾನು ಸ್ಕ್ಯಾನ್ ಕೋಡ್ ಅಂತ ತೋರಿಸ್ತೀನಿ. ಒಂದು ಸಲ ನೀವು ಅದಕ್ಕೆ ಸ್ಕ್ಯಾನ್ ಕೋಡಿಗೆ ಒಂದು ಸಲ ಸ್ಕ್ಯಾನ್ ಮಾಡಿ ನೋಡಿ. ಇದೇ ಅದು ಸ್ಕ್ಯಾನ್ ಕೋಡ್. ಸೊ ನೀವು ನೀವೇನಾದರೂ ಸ್ಕ್ಯಾನ್ ಮಾಡಿದರೆ, ಸೊ ಇದರಲ್ಲಿ ಹಲವಾರು ಫೈಲ್ಸ್ಗಳಿದೆ. ಸೊ ಈ ಫೈಲ್ಸ್ಗಳಿಂದ ನೀವು ದಾಖಲೆಗಳನ್ನು ಕೂಡ ಪಡ್ಕೋಬೋದು. ಸೌಜನ್ಯ ಅವರ ಕೇಸ್ ಬಗ್ಗೆ ಕೆಲವೊಂದಷ್ಟು ದಾಖಲೆಗಳು ಈ ಸ್ಕ್ಯಾನ್ ಕೋಡಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಸ್ಕ್ಯಾನ್ ಮಾಡಿದಾಗ ಡೈರೆಕ್ಟಾಗಿ ಗೂಗಲ್ ಡ್ರೈವ್ಗೆ ಹೋಗಿ ನೀವು ಫೈಲ್ಸ್ಗಳನ್ನ ಓಪನ್ ಮಾಡ್ಕೊಂಡು ಕೆಲವೊಂದು ದಾಖಲೆಗಳನ್ನು ನೀವು ನೋಡ್ಕೋಬೋದು. ಸೊ ಇದು ಆಗಿತ್ತು ಇವತ್ತಿನ ಮಾಹಿತಿ. ಮತ್ತು ಈಗ ಆದಷ್ಟು ಬೇಗ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಸಮೀರ್ ಧೂತ ಅವರ ಈ ವಿಡಿಯೋನ ನೋಡ್ಕೊಂಡು ಮತ್ತೊಂದು ವಿಡಿಯೋನಲ್ಲಿ ಮತ್ತೊಂದು ಬೇರೆ ಇನ್ಫಾರ್ಮೇಷನ್ ಜೊತೆಗೆ, ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.